ಇನ್ನು ತಮಿಳುನಾಡು ಪುದುಚೇರಿ ಕರಾವಳಿಗೆ ಅಬ್ಬಳಿಸಿದಂತ ಫೆಂಗಲ್ ಎಂಟ್ರಿ ಆಗ್ತಲೇ 4ರನ್ನ ಬಲಿ ಪಡೆದಂತ ಫೆಂಗಲ್ ಸೈಕ್ಲೋನ್. ಚೆನ್ನೈನ ಮುತ್ಯಾಲಪೇಟೆಯಲ್ಲಿ ಯುಪಿ ಮೂಲದ ಕಾರ್ಮಿಕ ಬಲಿಯಾಗಿದ್ದಾರೆ. ಇಲ್ಲಿ ಫೆಂಗಲ್ ಅಬ್ಬರ ಜೋರಾಗಿದೆ. ತಮಿಳುನಾಡಿನಲ್ಲಿ ಎಂಟ್ರಿ ಆಗ್ತಲೇ 4ರನ್ನ ಬಲಿ ಪಡೆದಿರೋದು. ಚೆನ್ನೈನ ಮುತ್ಯಾಲಪೇಟೆಯಲ್ಲಿ ಯುಪಿ ಮೂಲದ ಕಾರ್ಮಿಕನೊಬ್ಬ ಬಲಿಯಾಗಿದ್ದಾನೆ. ಎಟಿಎಂನಲ್ಲಿ ಹಣ ತೆಗೆಯೋಕೆ ಅಂತ ಹೋದಾಗ ವಿದ್ಯುತ್ ಸ್ಪರ್ಶ ಆಗಿ ಸಾವನ್ನಪ್ಪಿರೋದು ವ್ಯಕ್ತಿ. ವೇಲಚೇರಿಯ ವಿಜಯನಗರದಲ್ಲಿ ಪೌರ ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಮರೀನಾ ಬೀಚ್ನಲ್ಲಿ ಅಬ್ಬರಿಸಿರುವಂತಹ ರಕ್ಕಸ ಅಲೆಗಳು. ಮರೀನಾ ಬೀಚ್ನಲ್ಲಿ ಈಗ ಹೆಚ್ಚಿನ ಅವಾಂತರಗಳಂದ್ರೆ ಅಲ್ಲಿ ಗಾಳಿ ಜಾಸ್ತಿ ಇದೆ. ಸಮುದ್ರಕ್ಕೆ ಇಳಿದಂತೆ ಮೀನುಗಾರರಿಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಸಮುದ್ರ ತೀರಕ್ಕೆ ಬಂದಂತ ಜನರನ್ನ ಗಳಿಸಲಾಗ್ತಿದೆ. ಪೊಲೀಸರು ಹೋಗ್ತಿದ್ದ ಹಾಗೆ ಸಮುದ್ರಕ್ಕೆ ಇಳಿದಂತ ಕೆಲವರು ಅಂದ್ರೆ ಪೊಲೀಸರು ಆ ಕಡೆ ಹೋಗ್ತಿದ್ದ ಹಾಗೇನೆ ಒಂದಷ್ಟು ಮಂದಿ ಅಲ್ಲಿ ಸಾಹಸ ಕೊಟ್ಟಿದ್ದಾರೆ. ಮರೀನಾ ಬೀಚ್ ಹಾಗೆ ಬೇರೆ ಬೇರೆ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಿದೆ. ಇದೀಗ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿಗಳು ತಯಾರಾಗಿದ್ದಾರೆ. ಮೊದಲು ಚೆನ್ನೈನ ಮರೀನಾ ಬೀಚ್ ಬಳಿಯಿಂದ ಶಿವರಾಜ್ ಜಾಯ್ನ್ ಆಗಿದ್ದಾರೆ. ಹಾಗೆ ಮಂಗಳೂರಿನ ಸೋಮೇಶ್ವರದಿಂದ ಪೃಥ್ವಿರಾಜ್ ಜಾಯ್ನ್ ಆಗಿದ್ದಾರೆ. ಇನ್ನು ಬೆಂಗಳೂರಿನ ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಮೊದಲಿಗೆ ಚೆನ್ನೈನ ಮರೀನಾ ಬೀಚ್ ಬಳಿಯಿಂದ ಶಿವರಾಜ್ ಮಾಹಿತಿಯನ್ನು ಕೊಡೋಕೆ ತಯಾರಾಗಿದ್ದಾರೆ. ಶಿವರಾಜ್, ಮರೀನಾ ಬೀಚ್ ಪ್ರತಿ ಬಾರಿ ಕೂಡ ಮಳೆ ಆದಾಗ ಹೆಚ್ಚಿನ ಅಬ್ಬರ ಇರುತ್ತೆ. ವಿಶ್ವದ ಒನ್ ಆಫ್ ದ ಸೆಕೆಂಡ್ ಲಾಂಗೆಸ್ಟ್ ಏನು ಕಡಲ ತೀರ ಅದು. ಆಲ್ಮೋಸ್ಟ್ ಕರಾವಳಿ ಭಾಗದಲ್ಲಿ 13 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಮರೀನಾ ಬೀಚ್. ಸೊ ಇಲ್ಲಿ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಗಾಳಿ ಎಷ್ಟು ಮಟ್ಟಿಗಿದೆ? ಜೊತೆಗೆ ಒಂದಷ್ಟು ಮಂದಿಗೆ ಎಷ್ಟೇ ಹೇಳಿದ್ರು ಕೂಡ ಪ್ರವಾಸಿಗರು ಹೆಚ್ಚಾಗಿ ಬರುವಂತಹ ಒಂದು ಸ್ಥಳ ಆಗಿರೋದ್ರಿಂದ ಅವ್ರು ಕೇಳೋದಿಲ್ಲ. ಸೊ ಸದ್ಯದ ಪರಿಸ್ಥಿತಿ ಹೇಗಿದೆ? ಎಷ್ಟು ಮಟ್ಟಿಗೆ ಮಳೆ ಆಗ್ತಾ ಇದೆ ಶಿವರಾಜ್? ಅವಿನಾಶ್, ಈ ಒಂದು ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಪುದುಚೇರಿಗೆ ಆಗಲೇ ಅಪ್ಪಳಿಸಿದೆ. ಅದರ ಎಫೆಕ್ಟ್ ತಮಿಳುನಾಡಿನ ಚೆನ್ನೈ ಭಾಗಕ್ಕೂ ತಟ್ಟಿರುವಂಥದ್ದು. ಮಹಾಬಲೇಶ್ವರಂ, ಚೆನ್ನೈ, ಟಿ ನಗರ ಈ ಒಂದು ಭಾಗಗಳಲ್ಲಿ ಸಾಕಷ್ಟು ಅದರ ಎಫೆಕ್ಟ್ ತಟ್ಟಿದೆ. ಪ್ರಮುಖವಾಗಿ ನೀವು ಹೇಳಿದಾಗೆ ಈ ಒಂದು ಮರೀನಾ ಬೀಚ್ ಇದೆ, ಅದಕ್ಕೆ ಪ್ರತಿನಿತ್ಯ ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ. ಆದರೆ ಮೊನ್ನೆಯಿಂದಲೂ ಕೂಡ ಈ ಒಂದು ಸಮುದ್ರ ತೀರದತ್ತ ಮರೀನಾ ಬೀಚ್ ಬರದಂತೆ ಈಗಾಗಲೇ ಪೊಲೀಸರು ಕೂಡ ಸೂಚನೆ ಕೊಟ್ಟಿರೋದು. ಇಲ್ಲಿನ ಆಡಳಿತ ಕೂಡ ಅಲ್ಲಿ ಸೂಚನೆ ಕೊಟ್ಟಿದೆ. ನಾನೀಗ ಮರೀನಾ ಬೀಚ್ ಬಳಿ ಇದ್ದೀನಿ, ನಿಮ್ಗೆ ತೋರಿಸ್ತೀನಿ ರಕ್ಕಸಾಲೆಗಳು ಯಾವ ಮಟ್ಟಕ್ಕೆ ಅಬ್ಬರಿಸ್ತಿವೆ ಅಂತ. ಫೆಂಗಲ್ ಚಂಡಮಾರುತದ ಅಬ್ಬರದಿಂದಾಗಿ ಈಗಾಗಲೇ ಸಮುದ್ರದ ನೀರಿನ ಮಟ್ಟ ಕೂಡ ಹೆಚ್ಚಾಗಿದೆ. ಈ ಸುಮಾರು 200 ಅಡಿ ಮುಂದಕ್ಕೆ ಬಂದಿದೆ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರೋದು. ಹೀಗಾಗಿ ಇಲ್ಲಿ ಯಾರು ಕೂಡ ಸಾರ್ವಜನಿಕರು ಬರಬಾರ್ದು, ಪ್ರವಾಸಿಗರು ಬರಬಾರ್ದು ಅಂತ ಸೂಚನೆ ಕೊಟ್ಟಿದೆ. ಈಗಾಗಲೇ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿದಂತೆ ಸೂಚನೆ ಕೊಟ್ಟಿದೆ. ಇನ್ನೂ ಕೂಡ 4 ದಿನಗಳ ಕಾಲ ಇದೇ ರೀತಿಯಾದ ವಾತಾವರಣ ಇರಲಿದೆ. ಸ್ವಲ್ಪ ಮಟ್ಟಿಗೆ ಈಗ ಸ್ವಲ್ಪ ಮಳೆ ನಿಂತಿದ್ರು ಕೂಡ ಆಗಾಗ ಮಳೆ ಬರ್ತಾನೆ ಇದೆ. ಮತ್ತೊಂದು ಕಡೆ ಸಾಕಷ್ಟು ಏರಿಯಾಗಳು ಜಲಾವೃತವಾಗಿವೆ. ಈಗಾಗಲೇ 4ರನ್ನ ಈ ಒಂದು ಚಂಡಮಾರುತ ಬಲಿ ಪಡೆದಿರುವಂಥದ್ದು. ಹೀಗಾಗಿ ಮತ್ತಷ್ಟು ಅಲರ್ಟ್ ಆಗಿರಬೇಕು ಅಂತ ಸೂಚನೆ ಕೊಟ್ಟಿದೆ. ಇಲ್ಲಿನ ಹವಾಮಾನ ಇಲಾಖೆ ಜೊತೆಗೆ ನಿರಂತರವಾಗಿ ಸಿಎಂ ಸ್ಟಾಲಿನ್ ಕೂಡ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ಮೃತಪಟ್ಟಂತವರಿಗೆ 5 ಲಕ್ಷ ಘೋಷಣೆ ಕೂಡ ಮಾಡಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಮರೀನಾ ಬೀಚ್ ನೀವು ಹೇಳ್ತೀವಿ ವಿಶ್ವದ ಲಾರ್ಜೆಸ್ಟ್, ಇದರ ಈ ಒಂದು ಭಾಗಕ್ಕೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಇವತ್ತು ಯಾರು ಕೂಡ ಬರದಂತೆ ಸೂಚನೆ ಕೊಟ್ಟಿದ್ರೆ, ಪೊಲೀಸರು ಕೂಡ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ರೆ. ಒಂದಷ್ಟು ಕಿಡಿಗೇಡಿಗಳು ಮಾತ್ರ ಇಲ್ಲೂ ಕೂಡ ಸಾಹಸ ಮಾಡೋಕ್ಕೆ ಮುಂದಾಗಿದ್ರು. ಅವರನ್ನು ಅಲ್ಲಿಂದ ಓಡಿಸುವಂತ ಕೆಲಸ ಮಾಡಿದ್ದಾರೆ. ಇಲ್ಲೊಬ್ರು ಕನ್ನಡಿಗರಿದ್ದಾರೆ. ತಮಿಳುನಾಡಲ್ಲಿ ಯಾವ ಮಟ್ಟಿಗೆ ಇಲ್ಲಿ ಅವಾಂತರ ಸೃಷ್ಟಿಯಾಗಿದೆ, ಏನೇನೆಲ್ಲ ಅವಾಂತರಗಳಾಗಿದೆ, ಈ ಒಂದು ಎಫೆಕ್ಟ್ ಗಾಳಿಯ ವೇಗ ಕೂಡ ನೀವು ನೋಡ್ತಾ ಇರ್ಬೋದು ಅವಿನಾಶ್. ಯಾಕಂದ್ರೆ ಸಿಕ್ಕಾಪಟ್ಟೆ ಜೋರಾಗಿದೆ. ಈ ಒಂದು ಕಡಲ ತೀರದಲ್ಲಿ ಸುಮಾರು 70-80 ಕಿಲೋಮೀಟರ್ ವೇಗದಷ್ಟು ಗಂಟೆಗೆ ಬರ್ತಾ ಇರೋಂಥದ್ದು. ಇವ್ರನ್ನ ಮಾತಾಡ್ಸೋಣ. ಈಗ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ನಾವು ನೋಡ್ತಾ ಇದ್ದೀವಿ, ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ. ಈಗಾಗಲೇ 4 ಸಾವನ್ನಪ್ಪಿದ್ದಾರೆ. ತಮಿಳ್ನಾಡಲ್ಲಿ ಯಾವ ರೀತಿ ಇದೆ ಇದರ ಒಂದು எஃபெக்ட் ಅಂತ? எஃபெக்ட் ரொம்ப அதிகமாக இருக்கு. தண்ணி ரொம்ப இதுவாக இருக்கு. பாருங்க எப்படி ஆளுங்களாம் எத்தனை ஜனங்க இருப்பாங்க. இப்போ இன்னைக்கு யாருமே இல்லை, அதனால கொஞ்சம் இதுவாக இருந்துச்சு. கொஞ்சம் இன்னும் ஃப்ளட் அதிகமாக தண்ணி வந்துனே தான் இருக்கு. நானும் பீச் இன்னைக்கு தான் வந்தேன். காலையில் 6 மணிக்கு வந்தேன். இப்போ தண்ணி வந்துனே இருக்கு. எங்கேருந்து வருது எப்படி ஆளுங்க பார்த்தா கொஞ்சம் கம்மியாக தான் இருக்காங்க. ஆனால் இங்கே பீச் ஃபுல்லாக தண்ணி இருந்துச்சு நைட் எல்லாம். இப்போ தான் கொஞ்சம் காலியாக இருக்குது அப்படின்ட்டு வந்தோம். எல்லாமே இப்படி தான் இருக்குது. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಅವಿನಾಶ್. ಯಾಕಂದ್ರೆ ಅದರಲ್ಲೂ ಪ್ರಮುಖ ವೇಲುಚೇರಿಯಲ್ಲಿ ಕೂಡ ನೆನಕರು ವಿದ್ಯುತ್ ಸ್ಪರ್ಶಿ ಒಬ್ಬರು ಸಾವನ್ನಪ್ಪಿದ್ರು. ಬಹುತೇಕ ಕಡೆ ಮನೆಗಳು ಕೂಡ ಜಲಾವೃತವಾಗಿದೆ. ಒಂದಷ್ಟು ಜನ ಕಾರುಗಳು ಎಲ್ಲಿ ಕೊಚ್ಕೊಂಡು ಹೋಗ್ತವೆ ಅಂತ ಫ್ಲೈಓವರ್ ಮೇಲೆ ನಿಲ್ಲಿಸಿರುವಂಥದ್ದು. ಟಿ ನಗರ ಸೇರಿದಂತೆ ಹಲವು ಕಡೆ ಸಿಕ್ಕಾಪಟ್ಟೆ ಈಗಾಗಲೇ ಸಮಸ್ಯೆಗಳು ಸೃಷ್ಟಿಯಾಗಿವೆ. ಈ ಒಂದು ಫೆಂಗಲ್ ಚಂಡಮಾರುತದ ಎಫೆಕ್ಟ್ ನಿಜಕ್ಕೂ ಕೂಡ ಚೆನ್ನೈ, ತಮಿಳುನಾಡು, ಪುದುಚೇರಿ, ಮಹಾಬಲೇಶ್ವರಂ ಭಾಗದಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಇರುವಂಥದ್ದು ಅವಿನಾಶ್. ಶಿವರಾಜ್, ಹಾಗೆ ಸಂಪರ್ಕದಲ್ಲಿರಿ. ಇದು ಸದ್ಯಕ್ಕೆ ಸ್ಥಳೀಯರು ಹೇಳುವಂತ ಪ್ರಕಾರ ರಾತ್ರಿಡೀ ಅಲ್ಲಿ ನೀರಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲಿಂದ ನೀರು ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಂತ. ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಬಟ್ ಇವತ್ತು ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಶಿವಪ್ರಸಾದ್, ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇದ್ದೀವಿ ರಾತ್ರಿ ಸುಮಾರು 9-9:30ಯಿಂದ ಮಳೆ ಶುರುವಾಗಿದೆ. ಬೆಳಗ್ಗೆ ಕೂಡ ಅದೇ ರೀತಿಯ ಮಳೆ ಮುಂದುವರಿತಿದೆ. ಸದ್ಯಕ್ಕೆ ಸ್ಥಳೀಯರು ಏನ್ ಹೇಳ್ತಿದ್ದಾರೆ,
ಭಾನುವಾರ ಆಗಿರುವಂತ ಕಾರಣ ಸ್ವಲ್ಪ ಈ ಡ್ಯೂಟಿ ಹೋಗುವಂತವ್ರು ಅವ್ರಿಗೆಲ್ಲ ಸ್ವಲ್ಪ ಸಮಸ್ಯೆ ಆಗಲ್ಲ, ಶಾಲೆ ಹೋಗುವಂತ ಮಕ್ಕಳಿಗೂ ಕೂಡ. ಅವಿನಾಶ್, ಪುದುಚೇರಿಯ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಬೆಂಗಳೂರಿನ ಮೇಲೂ ಕೂಡ ಪರಿಣಾಮ ಬೀರಿರ್ತಕ್ಕಂಥದ್ದು. ಕಳೆದ ರಾತ್ರಿ 9:30ಯಿಂದಲೂ ಕೂಡ ಮಳೆ ಸುರಿತಿರ್ತಕ್ಕಂಥದ್ದು. ತುಂತುರು ಮಳೆ ಹನಿಗಳಿಂದ ಈಗಾಗಲೇ ಮೋಡ ಮುಸುಕಿದ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಕೂಲ್ ವೆದರ್ ಇದೆ. 27 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಯಾವಾಗಲೂ ಕೂಡ ಉಷ್ಣಾಂಶ. ಆದರೆ ಮಳೆ ಈಗೊಂದು ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಈಗಾಗಲೇ 18ರಿಂದ 19 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿರ್ತಕ್ಕಂಥದ್ದು. ಆದಾಗ್ಯೂ ಕೂಡ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಪ್ರತಿದಿನ 5,000-8,000 ಜನ ವಾಕರ್ಸ್ ಪ್ರತಿದಿನ ವಾಕ್ ಮಾಡ್ತಾರೆ. ಆದರೆ ಮಳೆ ಎಫೆಕ್ಟ್ನಿಂದಾಗಿ ಈಗಾಗಲೇ ವಾಕರ್ಸ್ ಸಂಖ್ಯೆ ಕೂಡ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗಿರ್ತಕ್ಕಂಥದ್ದು. ಟಿವಿ9 ಜೊತೆಗೆ ಮಾತನಾಡೋದಕ್ಕೆ ಲಾಲ್ಬಾಗ್ನಲ್ಲಿ ವಾಕರ್ಸ್ ಆಗಿರ್ತಕ್ಕಂಥ ಈಗಾಗಲೇ ಗ್ಯಾದರ್ ಆಗಿದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ. ಮನೆ ಲಕ್ಷ್ಮಿ ಅವರು ಟಿವಿ9 ಜೊತೆಗಿದ್ದಾರೆ. ಮೇಡಮ್, ಈಗಾಗಲೇ ಬೆಂಗಳೂರಿನಲ್ಲಿ ರೈನ್ ಎಫೆಕ್ಟ್, ಸೈಕ್ಲೋನ್ ಎಫೆಕ್ಟ್ ಇದೆ. ಏನ್ ಹೇಳ್ತಾರೆ ಮೇಡಮ್? ವಾಕ್ ಮಾಡೋದಕ್ಕೆ ತೊಂದರೆ ಆಗ್ತಿದೆ, ವಾಕರ್ಸ್ ಕೂಡ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಬರುವಂತ. ಹೌದು, ನಮಗೆ ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ವಾಕಿಂಗ್ ಇಲ್ಲದೆ ಇರೋಕ್ಕಾಗೋದಿಲ್ಲ. ಇವಾಗ ಎಲ್ರಿಗೂ ಆರೋಗ್ಯ ಅಂದರೆ ತುಂಬ ಇಂಪಾರ್ಟೆಂಟ್. ನಾವು ಬೆಂಗಳೂರು ಬ್ಯುಸಿ ಲೈಫಲ್ಲಿ ನಮಗೆ ಇದು ಲಾಲ್ಬಾಗ್ ಅಂತಂದರೆ ಒಳ್ಳೆ ನೇಚರ್ ಇದೆ, ಒಳ್ಳೆ ಎನ್ವೈರ್ನ್ಮೆಂಟ್ ಇದೆ. ನಮಗೆ ವಾಕಿಂಗ್ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ಇದು ವೆಂಗನ್ ಅಂತ ಸೈಕ್ಲೋನ್ ಶುರುವಾಗಿದೆ, ಆದ್ರೂ ನಮಗೆ ವಾಕಿಂಗ್ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಮೇಡಮ್, ಈ ರೀತಿ ಮಳೆ ಬರೋದ್ರಿಂದ ಹೊರಗಡೆ ಬರೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಬೆಂಗಳೂರಲ್ಲಿ ಜಿಟಿ ಮಳೆ, ವೀಕೆಂಡ್ ಮೂಡಲ್ಲಿ ಇದ್ರು ಎಲ್ಲರೂ ಕೂಡ, ಮಳೆಯಿಂದಾಗಿ ತೊಂದರೆ ಆಗುತ್ತೆ ಅಂತ. ಖಂಡಿತ ತುಂಬಾನೇ ತೊಂದರೆ ಇದೆ. ಬಟ್ ಏನ್ ಮಾಡೋದು, ಸೈಕ್ಲೋನ್ ಇದೆ, ಎಂಜಾಯ್ ಮಾಡ್ಬೇಕಷ್ಟೇ. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಿದೀವಿ. ಮತ್ತೆ ವಾಕಿಂಗ್ ಅಂತೂ ಮಿಸ್ ಮಾಡಕ್ ಇಷ್ಟ ಆಗಲ್ಲ. ಫ್ಯಾಮಿಲಿ ಜೊತೆ ವಾಕಿಂಗ್ ಬಂದಿದೀವಿ. ದಿನಚರಿ ಆಗ್ತಾ ಇರುತ್ತೆ ಅಷ್ಟೇ. ಕೂಡ ವಾಕರ್ಸ್ ಹೇಳ್ತಿರ್ತಕ್ಕಂಥ ಮಾತು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಕೂಲ್ ವೆದರ್ ಇರ್ತಕ್ಕಂಥದ್ದು. ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ನಿಂದಾಗಿ ಮಳೆ ಪ್ರಮಾಣ ಕೂಡ ಇದೆ. ಹೀಗಾಗಿ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಜನ ಹಿಂಜರಿತಿದ್ದಾರೆ. ಹೀಗಾಗಿ ವಾಕರ್ಸ್ ಸಂಖ್ಯೆ ಕೂಡ ಇಳಿಕೆ ಆಗಿದೆ ಅಂತ ಹೇಳ್ತಿರ್ತಕ್ಕಂಥ ಮಾತು. ಅವಿನಾಶ್, ಶಿವಪ್ರಸಾದ್ ಹಾಗೆ ಸಂಪರ್ಕದಲ್ಲಿ ಈಗ ಮಂಗಳೂರಿನಿಂದ ಮಾಹಿತಿಯನ್ನು ಪಡೆಯೋಣ. ಪೃಥ್ವಿ, ಮಂಗಳೂರಿನಲ್ಲಿ ಹೆಚ್ಚಾಗಿ ಎಫೆಕ್ಟ್ ಇರುತ್ತೆ, ಅಂದ್ರೆ ಕಡಲ ತೀರದಲ್ಲಿ ಮೀನುಗಾರರು ಒಂದು ಸಮಸ್ಯೆ ಆಗುವಂತದ್ದು ಅವ್ರಿಗೆ, ಮೀನುಗಾರಿಕೆಗೆ. ಸದ್ಯಕ್ಕೆ ಮಂಗಳೂರಲ್ಲಿ ಪರಿಸ್ಥಿತಿ ಹೇಗಿದೆ? ಎಷ್ಟು ಮಳೆ ಆಗ್ತಿದೆ? ಜೊತೆಗೆ ಗಾಳಿಯ ವೇಗ ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ ಅಂತ? ಖಂಡಿತ ವಿನಾಶ್, ಏನು ಫೆಂಗಲ್ ಚಂಡಮಾರುತ ಅಪ್ಪಳಿಸಲಿಕ್ಕೆ ಆರಂಭವಾಯಿತು, ಆಗ ಮಂಗಳೂರಿನಲ್ಲಿ ಒಂದು ಅಲರ್ಟ್ ಕೊಡಲಾಯಿತು. ಯಾಕೆಂತ ಹೇಳಿದ್ರೆ ಅದರ ದಿಕ್ಕು ಈ ಭಾಗಕ್ಕೆ ಬರ್ತಾ ಇದೆ ಅನ್ನೋ ಒಂದು ಹವಾಮಾನ ಇಲಾಖೆ ವರದಿ ಆಧಾರದ ಮೇಲೆ ಇಲ್ಲಿ ಕೆಲವೊಂದು ಅಲರ್ಟ್ ಅನ್ನು ಕೊಡಲಾಗಿತ್ತು. ಆದರೆ ನಿನ್ನೆ ರಾತ್ರಿಯಿಂದ ಸ್ವಲ್ಪ ದಿಕ್ಕು ಚೇಂಜ್ ಆಗಿರೋದ್ರಿಂದ ಅಷ್ಟೊಂದು ಪ್ರಭಾವ ಕಾಣ್ತಾ ಇಲ್ಲ. ಆದರೂ ಕೂಡ ಎಂದಿನಗಿಂತ ಹೆಚ್ಚಿನ ಮಟ್ಟದಲ್ಲಿ ಅಲೆಗಳು ಇರುವಂಥದ್ದು. ಅಂದರೆ ಮಂಗಳೂರಿನ ಹೊರವಲಯದಲ್ಲಿ ಇರುವಂಥ ಎಲ್ಲ ಬೀಚ್ಗಳಲ್ಲೂ ಅಲೆಯ ಪ್ರಮಾಣ ಹೆಚ್ಚಾಗಿದೆ. ಸದ್ಯಕ್ಕೆ ನಾನು ಸೋಮೇಶ್ವರ ಬೀಚ್ನಲ್ಲಿ ಇಲ್ಲಿ ನೋಡ್ಬೋದಾಗಿದೆ, ಎಂದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಲೆಗಳ ಅಬ್ಬರ ಇರುವಂಥದ್ದು. ಅಂದರೆ ಏನು ಸಾಮಾನ್ಯವಾಗಿ ಬೆಳಗ್ಗೆ ಒಂದು 7 ಗಂಟೆ 7:15 ಈ ಸಂದರ್ಭದಲ್ಲಿ ಸಾಕಷ್ಟು ಕೂಲಾಗಿರುತ್ತೆ. ಸಮುದ್ರ ಸಂಪೂರ್ಣವಾಗಿ ಶಾಂತವಾಗಿರುತ್ತೆ. ಆದರೆ ಇವತ್ತು ಅಲೆಗಳ ಅಬ್ಬರ ಸ್ವಲ್ಪ ಜಾಸ್ತಿ ಇದೆ. ಗಾಳಿ ಕೂಡ ಒಂದು 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಈಗ ಆರಂಭವಾಗಿರುವಂಥದ್ದು. ಅಂದರೆ ಇನ್ನು ದಿನಪೂರ್ತಿ ಆದ ಸಂದರ್ಭದಲ್ಲಿ, ಅಂದರೆ ಹೋಗ್ತಾ ಏನು ಚಂಡಮಾರುತದ ಎಫೆಕ್ಟ್ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದರೆ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ಕಡೆಗೂ ಕೂಡ ಈ ಗಾಳಿ ಈ ಭಾಗದಲ್ಲಿ ಬೀಸುವಂಥ ಲಕ್ಷಣ ಸಾಧ್ಯತೆ ಇರೋದು. ಅಂದ್ರೆ ಗಂಟೆಗೆ ಏನು ತಮಿಳುನಾಡು ಆ ಭಾಗದಲ್ಲಿ 90ರಿಂದ 100 ಕಿಲೋಮೀಟರ್ ಹಂತ ತಲುಪುವಂತ ಸಾಧ್ಯತೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಇಲ್ಲೂ ಕೂಡ ಸಾಕಷ್ಟು ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿದೆ. ಇಲ್ಲಿ ಇವತ್ತು ಸದ್ಯಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. ಅಂದ್ರೆ ಮೀನುಗಾರರು ಸಮುದ್ರಕ್ಕಿಳಿದು ಮೀನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಏನು ಒಂದು ಟ್ಯೂಬ್ ಹಾಕೊಂಡು ಒಬ್ರು ಈಜುಗಾರರು ಕೂಡ ಅಲ್ಲಿ ಇರುವಂತದನ್ನ ನಾವು ನೋಡಬಹುದಾಗಿದೆ. ಸಾಮಾನ್ಯವಾಗಿ ಎಂದಿನಂತೆ ಕಡಲಿಗೆ ಇಳಿಯುವಂತ ಕೆಲಸವನ್ನ ಎಲ್ಲ ಸಣ್ಣ ಬೋಟ್ಗಳು ಮಾಡಿರುವಂತದ್ದು. ಆದ್ರೆ ದೊಡ್ಡ ಬೋಟ್ ಏನು ಸಾಕಷ್ಟು ಮೈಲಿಗಳಷ್ಟು ದೂರ ಹೋಗಿ ಫಿಶಿಂಗ್ ಅನ್ನ ಮಾಡ್ತಾರೆ, ಅಂತಹ ಬೋಟ್ಗಳು ಯಾವೂ ಕೂಡ ಹೋಗಿಲ್ಲ. ಅವರೆಲ್ಲ ವಾಪಸ್ ಬಂದಿದ್ದಾರೆ. ಇನ್ನು ಅಲ್ಲಿ ಏನು ಇಲ್ಲಿಗೆ ಸಾಮಾನ್ಯವಾಗಿ ಪ್ರತೀತಿ ಅಂದ್ರೆ ಭಾನುವಾರ ಆಗಿರೋದ್ರಿಂದ ಟೂರಿಸ್ಟ್ಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಸದ್ಯಕ್ಕೆ ಅಲೆಗಳ ಅಬ್ಬರ ಹೆಚ್ಚಾಗ್ತಾ ಇದೆ. ಇದರ ಎಫೆಕ್ಟ್ ಮುಂದಿನ ಗಂಟೆಗಳಲ್ಲಿ ಹೇಗಿದೆ ಅನ್ನೋದನ್ನ ಕಾದು ನೋಡಬೇಕಾಗಿರುತ್ತೆ. ಅವಿನಾಶ್, ಧನ್ಯವಾದ ಪೃಥ್ವಿ, ಶಿವಪ್ರಸಾದ್ ಹಾಗೆ ಶಿವರಾಜ್ ಮೂರ್ಗೂ ಕೂಡ.